Guys, finally reached the destination. ಕಲಿತೀನಿ. Hi guys, welcome back to my YouTube channel. Good morning ಎಲ್ಲರಿಗೂ. ಗುಡ್ ಮಾರ್ನಿಂಗ್ ಕೂರ್ಗ್. ನಾನು ಇವತ್ತು ಲಾಸ್ಟ್ ಡೇ ಆಫ್ ದಿ ಕೂರ್ಗ್ ಅಂತ ನಾನಂತೂ ಇದಕ್ಕೋಸ್ಕರ ಎಷ್ಟು ವೇಟ್ ಮಾಡಿದ್ದೀನಿ ಅಂದರೆ ತುಂಬ ವರ್ಷದಿಂದ ಅನ್ಕೊಂಡು ಇವತ್ತು ಫೈನಲಿ ಇದಕ್ಕಂತಾನೆ ಸೋಲೋ ಬಂದ್ಬಿಟ್ಟೆ ಗೈಸ್. ಇದಕ್ಕೆ ಅಂತಾನೆ ನಾನು ಬಂದಿರೋದು. ಬನ್ನಿ ಹೆಂಗಿರುತ್ತೆ ಮೋಡಗಳು ಬೆಟ್ಟಗಳು ಹೆಂಗಿರುತ್ತೆ ಅಂತ ನಾನು ಬ್ಲಾಗಲ್ಲಿ ತೋರಿಸ್ತೀನಿ. ಬನ್ನಿ ಗೈಸ್, ನಾವಿವಾಗ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ. ಅಲ್ಲಿಂದ ರೂಮಿಂದ ಚೆಕ್ಔಟ್ ಆಗಿ ಫಸ್ಟು ಬ್ರೇಕ್ಫಾಸ್ಟ್ ತಿಂದ್ಬಿಡೋಣ, ಆಮೇಲೆ ಜೀಪ್ ರೈಡ್ಗೆ ಹೋಗೋಣ ಅಂತಿದ್ದೀವಿ. ಲೈಟಾಗಿ ಬ್ರೇಕ್ಫಾಸ್ಟ್ ತಿನ್ನಬೇಕು ಗೈಸ್. ಜಾಸ್ತಿ ತಿಂದ್ಬಿಟ್ರೆ ಎಲ್ಲಿರೋದು ಆಗಿಬಿಟ್ರೆ ಅಂತ ಅಷ್ಟೇ. ಲೈಟಾಗಿ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ನಾನು ಬಂದಿರೋದು. ಬ್ರೇಕ್ಫಾಸ್ಟಿಗೆ ಬರಲಿ ಇಲ್ಲಿ ಅದು ಶ್ರೀ ಹೋಟೆಲ್ ಶಾಂತಿ ಸಾಗರ್ ವೆಜ್ ಹೋಟೆಲ್. ಲೈಟಾಗಿ ಇಡ್ಲಿ ತಿಂತಾ ಇದ್ದೀನಿ. ಇಡ್ಲಿ ಕೂಡ ಮಳೆ ಇರಲಿಲ್ಲ, ಇವಾಗ ಅಷ್ಟು ಬೇಗ ಮಳೆ ಬರ್ತಿದೆ ನೋಡಿ. ಸಗದಾಗಿದೆ ಕ್ಲೈಮೇಟ್. ಇನ್ನು ಬೆಟ್ಟಕ್ಕೆ ಹೋಗ್ಬೇಕು, ಹೆಂಗಿರುತ್ತೋ ಗೊತ್ತಿಲ್ಲ. ಅಲ್ಲಿ ಮಳೆ ಬರ್ತಿದ್ರೆ ಇವ್ರು ಕನ್ನಡದವರು. ಎಕ್ಸೈಟೆಡ್ ಮುಗಿಲ್ಪೇಟೆ ಪೀಕ್ ನೋಡಕ್ಕೆ. ನೋಡೋಣ, ಫುಲ್ ಜೀಪಲ್ಲಿ ಕೂತಿದೀವಿ ಎಲ್ಲ. ವಾವ್, ಜೋರ್ ಮಳೆ. ಎಷ್ಟಲ್ಲಿದ್ದೀರಾ? ಯು ಡೋಂಟ್ ಹ್ಯಾವ್? ಡೋಂಟ್ ವರಿ, ಐ ಹ್ಯಾವ್. ಗಟ್ಟೆಗೆ ಇಟ್ಕೊಂಡು ಕುತ್ಕೊಬಿಡ್ರಿ. ಎಲ್ಲ ಆಪೋಸಿಟ್ ಬಿದ್ಬಿಟ್ರೆ ಕಷ್ಟ. Say what you are saying. No. Say it is good. Correct what you are saying. Okay, next time. It's okay, say. ನಾವು ಕನ್ನಡ ಟೀಚ್ ಮಾಡ್ತಾ ಇದೀವಿ. ಒಂದೇ ಒಂದು ಬ್ಯಾಡ್ ವರ್ಡ್ ಗೊತ್ತಂತೆ. ಕೋತಿ ಏನ್ ಕೊಚ್ಚಿ. ಅಯ್ಯವ್ವ, ನಾವ್ ಇದ್ರಲ್ಲಿ ಕಾರಲ್ಲೂ ಬರ್ಬೋದು. ಆದ್ರೆ ಕಾರಲ್ಲಿ ಹೋದ್ರೆ 4 ಕಿಲೋಮೀಟರ್ಸ್ ಅಲ್ಲಿಂದ ಮತ್ತೆ ನಾವ್ ಜೀಪ್ ಹತ್ಬೇಕು. ಸೊ ಅದಕ್ಕೆ ನಾವ್ ಅಲ್ಲಿಂದ ಜೀಪಲ್ಲೇ ಹೋಗ್ತಾ ಇದೀವಿ. ಕೆಲವೊಬ್ರು ಕಾರಲ್ಲೂ ಬರ್ತಿದ್ದಾರೆ. ನಾವ್ ಜೀಪಲ್ಲಿ ಹೋಗೋಣ ಅಂತ ಜೀಪಲ್ಲಿ ಹೋಗ್ತಿದ್ವಿ. ಅಲ್ಲಿಂದ ಮತ್ತೆ 4 ಕಿಲೋಮೀಟರ್ 2000 ಪರ್ ಏನದು 1 ಪರ್ಸನ್ ಅಷ್ಟೇ ಆಗುತ್ತೆ. ಮತ್ತೆ 4 ಕಿಲೋಮೀಟರ್ಸ್ ಏನೋ ದೂರ ಇದೆ. ಸೊ ಅದಕ್ಕೆ ಬೆಸ್ಟ್ ಜೀಪಲ್ಲಿ ಹೋಗ್ಬೋದು. ನೀವೇನಾದ್ರು ಬಂದ್ರೆ ಜೀಪಲ್ಲೇ ಹೋಗಿ, ಕಾರಲ್ಲಿ ಮಾತ್ರ ಹೋಗೋಕೆ ಹೋಗ್ಬೇಡಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತದೆ. ದೊಡ್ಡ ಕನ್ಫ್ಯೂಷನ್ ಹೇಳಲ್ವಾ, ಯಾವಾಗ್ಲೂ ಕನ್ಫ್ಯೂಷನ್ ನನಗೆ. ಏನಾಗಿದೆ ಅದು ಮುಗಿಲ್ಪೇಟೆ ಅಲ್ಲ, ಏನದು ಮಂಡಲ್ಪೇಟೆಗೆ ಹೋಗ್ತಿರೋದು, ಮುಗಿಲ್ಪೇಟೆಗಲ್ಲ. ಏನೋ ಮಂಡಲ್ಪೇಟ್ ಪೀಕ್ ಅಂತೆ. ನೋಡೋಣ, ಬೆಟ್ಟ ಮೌಂಟೇನ್ ಮಂಡಲ್ಪೇಟ್ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ನಾನ್ ಮುಗಿಲ್ಪೇಟೆ ಗಾಳಿಬಟ ಸೀನು ಫುಲ್ ಇಮ್ಯಾಜಿನೇಷನ್ ಬಂದ್ಬಿಟ್ಟಿದೆ. ವಾವ್ ಅಂತ ಅನ್ಸುತ್ತಲ್ಲ. ಇವಾಗ ನೋಡಿದ್ರೆ ಉಲ್ಟಾ ಕನ್ಫ್ಯೂಷನ್ ಅಲ್ಲಿ ಫುಲ್ ರಾಂಗ್ ಆಗಿ ನಿಮ್ಗೆ ಹೇಳ್ಬಿಟ್ಟೆ. ನೋಡೋಣ, ಇದನ್ನು ಇಲ್ಲೆಲ್ಲ ಬಂದಿದ್ರೆ ನೀವು ಕಮೆಂಟ್ ಹಾಕಿ. ನೋಡಿ ಎಷ್ಟು ಜೋರ್ ಮಳೆ ಬರ್ತಿದೆ. ಇವರು ಒಂದೊಳ್ಳೆ ಕನ್ನಡ ಸಾಂಗ್ ಆಡ್ತಾರಂತೆ. So we'll all will sing together, okay? Okay. This song of made my friend. Okay. ಹೋಗಿ ಬರ್ತೀನಿ. ಏನ? ಹೋಗಿ ಬರ್ತೀನಿ. ಹುಡುಗ ಹೋಗಿ ಬರ್ತೀನಿ. ಅಣ್ಣ ಸಕ್ಕತ್ತ ಇದು ಅವ್ರ ಫ್ರೆಂಡ್ ಒಂದ್ ಸಾಂಗ್ ಹೇಳ್ಕೊಟ್ಟಿರೋದಂತೆ. ಇಷ್ಟೇ ಹೇಳ್ಕೊಟ್ಟಿರೋದು, ಅಷ್ಟೇ ಬರೋದು. ಅದರ್ ಸಾಂಗ್ ಯು ಟೋಲ್ಡ್, ಯು ಸಿಂಗ್ ದಟ್.
ಬಾಂಬೆ ಹೇಳ್ತೈತೆ ಮತ್ತೆ ಹೇಳ್ತೈತೆ ಹೀಗೆ ರಾಜಕುಮಾರ. You don't know only one ಬೊಂಬೆ ಹೇಳ್ತೈತೆ. ಅಂಕಲ್ ಗೌರ್ಮೆಂಟ್ ರೋಡ್ ಸರಿ ಮಾಡಲ್ವಾ ಇದು? ಓ ಯಾವಾಗ್ಲೂ ಹಿಂಗೆ ಇರುತ್ತೆ ಗೈಸ್ ರೋಡು. ಚಳಿಗಾಲ, ಮಳೆಗಾಲ, ಬಿಸಿಲುಗಾಲ ಎಲ್ಲಾ ಟೈಮಲ್ಲೂ ಹಿಂಗೆ ಇರುತ್ತೆ. ಕಾರಲ್ಲಿ ಬಂದ್ರೆ ಏನಂದ್ರೆ ಸ್ಟಾಪ್ ಮಾಡ್ಕೊಂಡು ಫೋಟೋಸ್ ತಗೊಂಡು ಎಲ್ಲಾ ಬರ್ತಾರೆ. ನಾವ್ ಜೀಪಲ್ಲಿ ಹಂಗೆಲ್ಲ ಇಲ್ಲ, ಆಪ್ಷನ್ ಇಲ್ಲ. ಒಂದೇ ಸತಿ ಒಂದೇ ಲಾಂಗ್ ರೈಡ್. ರೋಡ್ ನೋಡಿ ಹೆಂಗೈತೆ ಯಪ್ಪ. ಕಾರು ಜೀಪ್ ಹೆಂಗ್ ಹೋಗ್ತಾರೋ ಅಯ್ಯೋ ಕಷ್ಟ. ಫುಲ್ ಜಂಪ್ ಮಾಡ್ಕೊಂಡು ಹೋಗ್ತಾ ಇದೀವಲ್ಲ. ಯು ಫೀಲಿಂಗ್ ಗುಡ್. ಯು ಲವ್ ಕರ್ನಾಟಕ? ಎಸ್, ಗುಡ್. ಕಾರಲ್ಲೆಲ್ಲ ಬಂದಿರೋರು ಗೈಸ್ ಇಲ್ಲೇ ನಿಲ್ಸಿ ಇಲ್ಲಿಂದ ಮತ್ತೆ ಜೀಪ್ ತಗೋತಾರೆ ಎಲ್ಲಾರು. ಸೊ ಇಲ್ಲಿ ಗಂಟ ಕಾರಿಗೆ ಬರ್ಬೋದು ಅಷ್ಟೇ. ಇನ್ನು ಇಲ್ಲಿಂದ ಮತ್ತೆ ಜೀಪ್ ಹತ್ಬೇಕೆಲ್ಲ. ಇಲ್ಲಿಗೆ ಲಾಸ್ಟ್ ಎಲ್ಲರೂ ಜೀಪಲ್ಲಿ. ಟೂ ವೀಲರ್ ಬರ್ಬೋದಾ? ಹಾ ಅದೇ ಟೂ ವೀಲರ್ ಅವ್ರು ಹೋಗ್ತಿದಾರೆ ಅದಕ್ಕೆ. ಅದೇ ಕಾರ್ ಮಾತ್ರ ಬರಂಗಿಲ್ಲ. ಓ ಈ ರೋಡಲ್ಲಿ ಹೆಂಗ್ ಹೋಗೋದು? ವಾವ್ ಅಂಕಲ್ ಇಲ್ಲ ನಿಲ್ಸ್ಬಿಟ್ಟು ಫೋಟೋ ತಕ್ಕೋಬೋದಾ? ಸಕ್ಕತ್ತಾಗಿದೆ. ಈ ತರ ಕಲ್ಲಲ್ಲಿ ನಾವ್ ಮೇಲೆ ಬರ್ತಾ ಇದೀವಿ ನೋಡಿ. ಹೆಂಗೈತೆ ಗೊತ್ತಾ ಕಲ್ ತರ ಇಲ್ಲ, ಬೆಟ್ಟಗಳ ತರ ಐತೆ. ಇದು ಇಲ್ಲಿ ಓಪನ್ ಆಗೋದು 6 ಗಂಟೆ ಬೆಳಗ್ಗೆ. 6 ಗಂಟೆ ಗೇಟ್ ಓಪನ್ ಆಗುತ್ತೆ. ನಾವು ಆಲ್ರೆಡಿ ಇವಾಗ 10:30 ಆಗಿದೆ. ಆದ್ರೂ ಇದೇ ವೈಬ್ ಇದೆ ನೋಡಿ. ಇನ್ ಬೆಳಗ್ಗೆ 6 ಗಂಟೆಗೆ ಬಂದ್ರೆ ಇನ್ನು ಹೆಂಗಿರುತ್ತೋ ಗೊತ್ತಿಲ್ಲ. ಫುಲ್ ಫಾಗ್ ಆಗ್ಬಿಟ್ಟಿರುತ್ತೆ, ಮಂಜಾಗಿರುತ್ತೇನೋ. ಕಲ್ಲು ಕಾಣಿಸಲ್ಲ, ಮಣ್ಣು ಕಾಣಿಸಲ್ಲ, ಗಿಡನೂ ಕಾಣಿಸಲ್ಲ, ಬರೀ ಫುಲ್ ಫಾಗೆ ಕಾಣಿಸುತ್ತೇನೋ. ಫೈನಲಿ ರೀಚ್ ದ ಡೆಸ್ಟಿನೇಷನ್. ಹೆಂಗಿದೆ ಜನಗಳ ಕಾಣಿಸ್ತಿಲ್ಲ, ಫುಲ್ ಫಾಗ್ ಅಲ್ಲೇ ಇದಾರೆ. ಅಂಕಲ್ ನಮ್ನ ಕರ್ಕೊಂಡ್ ಬಂದಿದ್ರು. ಈ ಅಂಕಲ್ ಈ ಅಂಕಲ್ ಕೋಆರ್ಡಿನೇಟರ್ ನೋಡಿ ನಮ್ಗೆ. ನಾನಂತೂ ಪ್ಲಾಸ್ಟಿಕ್ ಕವರ್ ಹಾಕೊಂಡು ನಿಂತ್ಕೊಂಡ್ಬಿಟ್ಟು ಯಾರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಗಾಯ್ಸ್ ಫುಲ್ ಫಾಗ್ ಇದೆ, ಹೆಂಗೆ ಅಂತ ನೋಡೋಣ. ವಾವ್ ಸಕ್ಕತ್ತಾಗಿದೆ ಕ್ಲೈಮೇಟು. ಇದೆ ಎಂಟ್ರಿ, ಹಿಂಗಿದೆ ಗೇಟ್. हाइब्रिड लग रहा है. ಇದೆ ಗೈಸ್ ನಾವು ಬಂದಿರೋದು ಇಲ್ಲೇ ಮಂಡಲ್ಪಟ್ಟಿ. ಅಲ್ಲೆಲ್ಲ ವೈಬ್ ಏನು ವಿಡಿಯೋ ಮಾಡಕ್ಕಾಗಿಲ್ಲ, ಯಾಕಂದ್ರೆ ಫುಲ್ ಫಾಗ್ ಇತ್ತು. ಸೊ ಇವಾಗ ಮತ್ತೆ ವಾಪಸ್ ಹೋಗ್ತಾ ಇದೀವಿ. ಒಂಥರ ಚೆನ್ನಾಗಿತ್ತು, ಅದೇ ವಿಡಿಯೋಸ್ ಫೋಟೋಸ್ ಎಲ್ಲ ನೀಟಾಗಿ ತಗೊಳಕ್ಕಾಗಿಲ್ಲ. ವೈಬ್ ಮಾತ್ರ ಸಗದಾಗಿತ್ತು. ಇವರು ಅವ್ರು ಹೊಟ್ಟೋದ್ರು. ನಾವ್ ಇಷ್ಟು ಜನ ಹೋಗ್ತಾ ಇದ್ವಿ. ಇಬ್ರು ಎಕ್ಸ್ಟ್ರಾ ಇಲ್ಲ, ಒಬ್ರು ಎಕ್ಸ್ಟ್ರಾ ಆದ್ರು. ಇವಾಗ ಹೆಂಗ್ ಹಿಡಿದಿದೀವಿ ಅಪ್ಪ. ಹಿಂಗ್ ಹೋಗ್ತಾ ಇದೀವಿ ಅಂದ್ರೆ ಇಲ್ಲಿ ಸಬ್ಬೆ ಫಾಲ್ಸ್ಗೆ ಹೋಗ್ತಾ ಇದೀವಿ. ಅದ್ ನೋಡಿದ್ರೆ ನಡ್ಕೊಂಡು 2 ಕಿಲೋಮೀಟರ್ಸ್ ನಡ್ಕೊಂಡು ಹೋಗ್ಬೇಕಂತೆ. ನೋಡೋಣ, ಆಟೋದಲ್ಲಾದ್ರೆ ಆಟೋ, ಇಲ್ಲ ನಡ್ಕೊಂಡು ಹೋಗ್ಬೇಕು. ಇವಾಗ ಮಳೆಲಿ ಹೆಂಗ್ ಹೋಗೋದೋ ಗೊತ್ತಾಗ್ತಿಲ್ಲ. ಫುಲ್ ಓ ಮೈ ಗಾಡ್ ಜೋರ್ ಮಳೆ. ನಾವು ನಡ್ಕೊಂಡ್ ಬಂದಿದ್ರೆ ಅಷ್ಟೇ ಕತೆ. ಆಟೋ ಇಂದ ಇಳಿದಿದೀವಿ. ಜೀವನ ಎಷ್ಟು ಕಷ್ಟ ಅಂದ್ರೆ ಮಳೆ ಇದ್ರೆ ಯಪ್ಪ. ನಮ್ ಬೆಂಗಳೂರಲ್ಲಿ ಹಿಂಗೆಲ್ಲ ಮಳೆ ಬಂದ್ಬಿಟ್ರೆ ಅಷ್ಟೇ ಕತೆ. ನಿನ್ನೆಯಿಂದ ಬಂದಾಗಿಂದ ಮಳೆ 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 ಮಳೆ. ನೋಡಿ ಗೈಸ್, ಈ ಅಬ್ಬೆ ಫಾಲ್ಸಿಗೆ ಎಷ್ಟು ಜನ ಇದ್ದಾರೆ ಇಲ್ಲಿ ಮಳೆಯಲ್ಲಿ. ನಾವೇನಾದ್ರು ನಿಂದ ಆಟೋದಲ್ಲಿ ಬಂದಿರಲಿಲ್ಲ ಅಂದ್ರೆ ಅಷ್ಟೇ ಕತೆ. ಇನ್ನು
ಛತ್ರಿಗಳಿಂದ ಫುಲ್ಲು ಜೋಗ್ ಫಾಲ್ಸ್. ಬ್ರಿಡ್ಜು ಮುರಿದೋಗ್ಬಿಟ್ಟಿದೆ ಇಲ್ಲಿ. ಹೆಂಗಿದೆ ಗೊತ್ತಾ ಫಾಲ್ಸ್. ಆಟೋಗೆ ವೇಟ್ ಮಾಡ್ತಾ ಇದೀವಿ ನೋಡ್ರಿ. ಯಾವ ಆಟೋನು ಬರ್ತಿಲ್ಲ ಅವಾಗಿಂದ. ಆಟೋಗೂ ವೇಟ್ ಮಾಡ್ದಂಗೆ ಆಗ್ಬಿಟ್ಟಿದೆ. ಕೊನೆಗೂ ನಮಗೆ ಆಟೋ ಸಿಕ್ಕಿಲ್ಲ. ಎಲ್ಲರೂ ಓಡ್ಕೊಂಡು ನಡ್ಕೊಂಡು ಹೋಗ್ತಾ ಇದೀವಿ ಎಲ್ಲರೂ. ಕಮನ್ ಭಾಗು. ಫೈನಲಿ ಆಟೋ ಸಿಕ್ತು. ಯಪ್ಪ ಗೈಸ್, ನಾವಿವಾಗ ಹೋಗ್ತಿರೋದು, ನಾನು ಹೋಗ್ತಿರೋದು ಏನದು ಫೋರ್ಟ್ ಅಂತ, ಏನೋ ಫೋರ್ಟ್ ಅಂತೆ, ಮಡಿಕೇರಿ ಫೋರ್ಟ್. ಹಿಂಗಿದೆ. ಇಲ್ಲಿ ದೇವಸ್ಥಾನ ಇದೆ. ಕೋನ್ಸಾ ಟೆಂಪಲ್ ಗಣೇಶ ಟೆಂಪಲ್ ಗಣೇಶ ದೇವಸ್ಥಾನ ಮುಚ್ಚಿದೆ. ಎಷ್ಟೊಂದ್ ಜನ ಇಲ್ಲಿ ತೆಂಗಿನಕಾಯಿ ಹೊಡೆದಿದ್ದಾರೆ. ಮೇ ಬಿ ಏನೋ ಸ್ಪೆಷಾಲಿಟಿ ಇರ್ಬೋದೇನೋ ಈ ದೇವಸ್ಥಾನದ್ದು, ಗೊತ್ತಿಲ್ಲ ನನ್ಗೂನು. ಸಕ್ಕತ್ತಾಗಿದೆ. ಹೆಂಗಿದೆ ಗೊತ್ತಾ ಇದು ಒಳಗಡೆ ದೇವಸ್ಥಾನ. ಫೋರ್ಟ್ ಒಳಗಡೆ ದೇವಸ್ಥಾನ ಇರೋದು ಇದು. ಹೆಂಗಿದೆ ನೋಡಿ ಇದು ಫೋರ್ಟ್. Oh my God, धीरे से जाना है. ಫೋರ್ಟ್ ಅನ್ಕೊಂಡೆ ನೋಡ್ರೆ ಮನೆ ತರ ಐತೆ. ಮನೆನೇ ಅನ್ಸುತ್ತೆ ಗೈಸ್ ಇದು. ನೋಡಿ ಹಳೇ ಕಾಲದ ಮನೆ. ಆದಿತ್ಯ ಖಾಲಿದೆ. ಮಳೆ ಇರ್ಲಿಲ್ಲ ಅಂದ್ರೆ ಒಳ್ಳೆ ಫೋಟೋ ಸೆಷನ್. ಬಟ್ ಇವಾಗೂ ಸಕ್ಕತ್ತಾಗಿದೆ ಗೈಸ್. ನೀವು ಒಂದ್ಸತಿ ವಿಸಿಟ್ ಮಾಡಿ. ಪ್ಲೇಸ್ ಚೆನ್ನಾಗಿದೆ, ಅಂದ್ರೆ ಕಾಮ್ ಆಗಿದೆ. ನಾವಿರೋ ಏನಂತಾರೆ ಇವಾಗಿರೋ ಕ್ಲೈಮೇಟ್ಗೆ ನಮಗ್ ಇಷ್ಟ ಆಗ್ತಿದೆ. ಬಿಸ್ಲಿದ್ರೆ ಹೆಂಗಿರುತ್ತೋ ಗೊತ್ತಿಲ್ಲ. ಬಟ್ ಮೇ ಬಿ ಕಪಲ್ಸ್ ಪ್ಲೇಸ್ ಅನ್ಸುತ್ತೆ. ತುಂಬಾ ಕಪಲ್ಸ್ ಬರ್ತಾರೆ ಅನ್ಸುತ್ತೆ ಇಲ್ಲಿ. ಈ ಸ್ಪಾಟ್ಗೆ ಟೀಮ್ ಇದೆ ಅಲ್ಲ, ನಾವು ಬಸ್ಸಲ್ಲಿ ಬಂದಿರೋದು. ಆ ಟೀಮ್ ಬಿಟ್ರೆ ಯಾರು ಇಲ್ಲ. ಇನ್ಮೇಲೆ ನಾನು ಕನ್ನಡ ಕಲಿತೀನಿ. ಗುಡ್. ಆಲ್ರೆಡಿ ಶ್ರೀರಂಗಪಟ್ಟಣ ರೀಚ್ ಆಗಿದ್ದೀವಿ. ಸೋಲೋ ಟ್ರಿಪ್ ಅಲ್ಲಿ ಏನ್ ಅಡ್ವಾಂಟೇಜ್ ಅಂದ್ರೆ ಯಾರು ಗೊತ್ತಿರಲ್ಲ. ಊಟ ಒಬ್ರು ಜೊತೆ, ತಿಂಡಿ ಒಬ್ರು ಜೊತೆ, ಲಂಚ್ ಒಬ್ರು ಜೊತೆ ಅಂತ ಕುತ್ಕೊಂಡು ಮಾತಾಡ್ಕೊಂಡು ಊಟ ಮಾಡ್ಕೊಂಡು ತಿನ್ಕೊಂಡು ಇರ್ಬೋದು. ಇದು ಸೋಲೋ ಟ್ರಿಪ್ ಅಡ್ವಾಂಟೇಜ್. ಫ್ರೆಂಡ್ಸ್ ಜೊತೆ ಬಂದ್ರೆ ಫ್ರೆಂಡ್ಸ್ ಗ್ಯಾಂಗ್, ಫ್ರೆಂಡ್ಸ್ ತಿನ್ನೋದು, ಎದಳೋದು, ಮಲಗೋದು, ಸುತ್ತಾಡೋದೆಲ್ಲ ಅವ್ರ ಜೊತೆನೇ ಇರುತ್ತೆ. ಸೊ ಸೋಲೋ ಎಂಜಾಯ್ ಮಾಡೋದು ಎಲ್ಲಾರ ಜೊತೆ. 40 ಜನದ ಜೊತೆನೂ ನಾನು ಮಾತಾಡಿರ್ತಿದ್ದೀನಿ. ಅದು ಒಂಥರ ಚೆನ್ನಾಗಿತ್ತು. ನನಗೆ ಖುಷಿ ಆಯ್ತು. ಫೈನಲಿ ನಾನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಏನ್ ಮಾಡ್ಬೇಕಂತ ಗೊತ್ತಲ್ಲ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಒಳ್ಳೆ ಸೋಲೋ ಟ್ರಿಪ್ ಪ್ಲಾನ್ ಮಾಡೋಣ ಅಂತ ಅನ್ಕೊಂಡಿದ್ದೀನೋ. ಏನೇನೆಲ್ಲ ಇತ್ತು ಇವತ್ತು, ಏನೇನೆಲ್ಲ ಮಾಡಿದೆ ಅಂತ ನೀವು ನೋಡಿದ್ರಲ್ಲ. ಚೆನ್ನಾಗಿ ಫನ್ ಆಗಿ ಎಂಜಾಯ್ ಮಾಡಿದ್ವಿ. ಆಲ್ಮೋಸ್ಟ್ 44 ಮೆಂಬರ್ಸ್ ನನ್ನ ಜೊತೆ ಬಂದಿದ್ದು. 44 ಮೆಂಬರ್ಸ್ ಜೊತೆನೂ ನಾನು ಎಲ್ಲರ ಜೊತೆ ಮಿಂಗಲ್ ಆಗಿ ಎಂಜಾಯ್ ಮಾಡಿದ್ದೀನಿ. ಇಟ್ ವಾಸ್ ಎ ಗ್ರೇಟ್ ಮೆಮೊರೀಸ್ ಫಾರ್ ಮಿ. ಸೊ ನೀವು ಈ ಥರ ಒಂದ್ಸತಿ ಸೋಲೋ ಟ್ರಿಪ್ ಟ್ರೈ ಮಾಡಿ. ನಿಮಗೂ ಒಂಥರ ಒಂದು ರಿಫ್ರೆಶ್ಮೆಂಟ್ ಸಿಗುತ್ತೆ ಲೈಫಲ್ಲಿ. ಎಷ್ಟೊಂದು ಜನಕ್ಕೆ ಬೇಕು ಅನ್ಸಿರುತ್ತೆ, ಸೋಲೋ ಹೋಗಬೇಕು ಅನ್ಸಿರುತ್ತೆ. ಸೊ ನೀವು ಒಂಚೂರು ಎಕ್ಸ್ಪ್ಲೋರ್ ಮಾಡಿ. ಇಟ್ ವಿಲ್ ಬಿ ಎ ಮೆಮೊರಿ, ಲೈಫ್ ಟೈಮ್ ಮೆಮೊರಿ ಆಗಿರುತ್ತೆ. ನನಗಂತೂ ಇದು ಲೈಫ್ ಟೈಮ್, ಯಾಕಂದರೆ ಫಸ್ಟ್ ಅಲ್ಲ. ಸೊ ಲೈಫ್ ಟೈಮ್ ಮೆಮೊರಿ ಇರುತ್ತೆ. ಸೊ ನೀವು ಟ್ರೈ ಮಾಡಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೈ ಬಾಯ್.